मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಇವತ್ತಿನ ವಿಷಯ ಏನಂದ್ರೆ, ನಿನ್ನೆ ಭಾರತದಲ್ಲಿ ದಿಂದ ಹೋಗಿದ್ದ ಅಕ್ರಮ ವಲಸಿಗರು ಅಮೆರಿಕದಿಂದ ಅವ್ರನ್ನ ಕಳಿಸುವಾಗ ಸರಪಳಿಯನ್ನ ಹಾಕಿ ಕಳಿಸಿದ್ದಾರೆ. ಇದ್ರ ಬಗ್ಗೆ ಈ ದೇಶದಲ್ಲಿ ಯಾರು ಮಾತನಾಡ್ತಾ ಇಲ್ಲ. ಪ್ರಧಾನಿ ಅವರು ಈ ವಿಷಯ ಅವರನ್ನ ರಿಸೀವ್ ಮಾಡ್ಬೇಕಾಗಿತ್ತು, ಅವ್ರಿಗೆ ಸಮಾಧಾನ ಮಾಡ್ಬೇಕಾಗಿತ್ತು. ಆದ್ರೆ ಕುಂಭಮೇಳದಲ್ಲಿ ಅವ್ರು ಸ್ನಾನ ಮಾಡ್ಕೊಂಡು ಕಾಲ ಕಳೆದ್ರು. ಈ ಕುರಿತಂತೆ ಪ್ರಜ್ಞಾವಂತರಾದ ಹಿರಿಯ ಲೇಖಕರು ಹಾಗೂ ರಾಜಕಾರಣಿಯವರಾದ BT ಲಲಿತಾ ನಾಯ್ಕ್ ಅವ್ರನ್ನ ಮಾತಾಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ನಾನೀಗಾಗ್ಲೇ ಹೇಳ್ದೆ, ನಾವು ಗಾಂಧೀಜಿಯವರ ಹಿಂದಿನ ಕಾಲಕ್ಕೆ ಗುಲಾಮ್ರನ್ನ ಆ ರೀತಿ ಸರಪಳಿ ಹಾಕಿ ಓಡಾಡಿಸ್ತಾ ಇದ್ರು. ಆದ್ರೆ ಇವತ್ತು ಮತ್ತೆ ಗುಲಾಮ್ಗಿರಿ ಶುರುವಾಗ್ಬಿಟ್ಟಿದೆ. ಅದು ಭಾರತದ ಜನರನ್ನ ಈ ರೀತಿ ಮಾಡಿದ್ದಾರೆ. ಒಂದು ಇದು ನೋಡಿದ್ರೆ, ಗಸ್ಟಾವೋ ಪೆಟ್ರೋ ಅಂತ ಕೊಲಂಬಿಯಾ ಪ್ರಧಾನಿಯವರು ಈ ರೀತಿ ಸರಪಳಿ ಹಾಕ್ತಿವಿ ಅಂದಾಗ ಚೆನ್ನಾಗಿ ಬೈದಿದ್ದಾರೆ ಟ್ರಂಪ್ಗೆ. ನೀನ್ ಯಾರು ಅವ್ರಿಗೆ ಸರಪಳಿ ಹಾಕಕ್ಕೆ? ಅವ್ರು ಬಂದಿರಬಹುದು, ಪ್ರವಾಸಿಗರು, ಜೀವನ ಕಟ್ಕೊಳಕ್ ಎಲ್ರಿಗೂ ಅವಕಾಶ ಇದೆ. ನಿನ್ಗೆ ಆಗಲ್ಲ ಅಂದ್ರೆ ನಮ್ಗೆ ವಾಪಸ್ ಕಳ್ಸು, ನಾವೇ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಅವ್ರನ್ನ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ನಮ್ಮ ದೇಶದ ಪ್ರಧಾನಿ ಅವ್ರದೇ ಯುದ್ಧ ವಿಮಾನವನ್ನ ನಮ್ಮ ನೆಲದಲ್ಲಿ ಇಳಿಯಕ್ ಬಿಟ್ಟು ಆ ವಿಷಯವನ್ನು ಎಲ್ಲೂ ಹೊರಗ್ ಬರ್ದಂಗೆ ಗೌಪ್ಯವಾಗಿ ಇಟ್ಟಿದ್ದಾರೆ. ಈ ರೀತಿ ದೇಶದ ಸ್ವಾತಂತ್ರ್ಯ ಎಲ್ಲಿ ಹೋಗಿ ಮುಟ್ತಾ ಇದೆ? ನಮ್ಮ ಜನ ಯಾಕೆ ಮಾತನಾಡ್ತಾ ಇಲ್ಲ ಮೇಡಮ್? ನೋಡಿ, ಮತ್ತೆ ಗುಲಾಮ್ಗಿರಿಗೆ ತಳ್ಳುವಂತ ಒಂದು ಭ್ರಮಾದಿನ ಇದು ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಮೋದಿ ಅವರು. ಟ್ರಂಪ್ ಮೊದ್ಲೇ ಅವರು ಇದ್ ಮಾಡಿದ್ರು, ಪ್ರಮಾಣ ವಚನ ತಗೊಂಡಾಗ್ಲೇ ಹೇಳಿದ್ರು, ನಾನು ಇಲ್ಲಿಂದ ಕಳಿಸ್ಬಿಡ್ತೀನಿ ಅನ್ನೋ ಮಾತು. ತಕ್ಷಣ ಇವ್ರು ಕ್ರಮ ತಗೋಬೇಕಾಗಿತ್ತು. ನಮ್ಮ ಒಂದ್ ಪಾಯಿಂಟ್, ಯಾಕೆಂದ್ರೆ ನನ್ನ ದೇಶದ ಜನಗಳಿಗೆ ಅವಮಾನ ಆಗ್ಬಾರ್ದು, ನಾಳೆ ತೊಂದರೆ ಆಗ್ಬಾರ್ದು ಅನ್ನೋ ಪ್ರಜ್ಞೆ ಬೇಡ. ಅಲ್ಲಿ ಹೋಗಿ ಆ ನದಿ ಮೊದ್ಲೇ ಗಲೀಜಾಗಿದ್ದಾವೆ ನದಿಗಳು, ಅವುಗಳನ್ನ ಮತ್ತಷ್ಟು ಅಪವಿತ್ರಗೊಳಿಸುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಅದ್ರೊಳಗೆ ಅವ್ರಿಗೆ ಕುಮ್ಮ ಕೊಡಂಕ್ ಹೋಗಿ ಇವರು ಸ್ನಾನ ಮಾಡಿ ನಾನು ಮಾಡ್ದೆ ಪುಣ್ಯ ಬರುತ್ತೆ ಅನ್ನುವಂತ ಒಂದು ಮನುವಾದ ಕಾಲದ ಒಂದು ಇದನ್ನ ಬಿತ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಸರಪಳಿ ಹಾಕಿ ಇಷ್ಟು ಅವಮಾನಕರವಾಗಿ ಅವರು ಓಡಿಸಿದಾಗ ಇವ್ರು ಸಹಿಸ್ಕೊಳ್ತಾರೆ ಅಂದ್ರೆ ಇವ್ರ ಮನಸ್ಥಿತಿ ಎಂತ ಒಂದು ಗುಲಾಮ್ಗಿರಿ ಜನಗಳನ್ನ ಗುಲಾಮ್ರಾಗಿ ನೋಡುವಂತ ಮನಸ್ಥಿತಿ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಇವರು ಯಾಕೆ ಸುಮ್ನಿದ್ದಾರೆ ಅಂದ್ರೆ, ಏನೆಲ್ಲ ನಡೆದು ದೇಶದ ಜನ ಅತ್ಯಂತ ಭಿಕ್ಷುಕೃತರ ಆಗ್ಬೇಕು, ಅವರೆಲ್ಲರೂ ಕೂಡ ಇವ್ರ ಮುಂದೆ ಕೈ ಒಡ್ಡೋಂಗ್ ಆಗ್ಬೇಕು, ಮತ್ತೆ ಮನುವಾದನೆ ಸ್ವೀಕಾರ ಮಾಡ್ಬೇಕು. ನಿಮಗೆ ತೊಂದರೆ ಆಗ್ತಾ ಇದೆಯಾ, ಹೋಗಿ ಯಾವ ತರ ದೇವಸ್ಥಾನಕ್ಕೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತಾವ್ ಹೇಳ್ತಾರೆ. ಜಾಗಟೆ ಬಾರಿಸ್ರಿ ಅಂದಿದ್ರಲ್ಲ ಹಿಂದೆ. ಆ ರೀತಿಯ ಒಂದು ಸಮಾಜ ನಿರ್ಮಾಣ ಅವರ ಗುರಿ ಆಗಿರೋದ್ರಿಂದ ಅವರು ಆ ರೀತಿ ನಡ್ಕೊಳ್ತಿದ್ದಾರೆ. ಈಗ ಇವರು ಏನು ಬಿಜೆಪಿಯವರು ತಮ್ಮ ಗವರ್ಮೆಂಟಿನ ಕೆಲಸ ಈಗ ಕೇಂದ್ರದಲ್ಲಿ ಈ ತರ ಆಗ್ತಾ ಇದೆ, ತಮ್ಮವರೇ ಈ ತರ ಮಾಡ್ತಾ ಇದ್ದಾರೆ, ಏನಾದ್ರೂ ನಾವು ಮಾಡ್ಬೇಕು ಅನ್ನುವಂತ ಒಂದೇ ಒಂದು ಶಬ್ದನೂ ಮಾತಾಡದೆ ಇವ್ರು ಬಾಯಿ ಮುಚ್ಕೊಂಡಿದ್ದಾರೆ. ಕಾಂಗ್ರೆಸ್ನವ್ರು ಅಲ್ಲಷ್ಟು ಇಲ್ಲಷ್ಟು ಒಂದಿಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರಿಂದ ಏನೂ ಆಗಲ್ಲ. ವಿರೋಧ ಪಕ್ಷದವರು ಇದ್ರ ಮೇಲೆ ತಕ್ಷಣನೇ ಇವರು ತಮ್ಮ ಇವ್ರಿಗೆ ಹೇಳ್ಬೇಕು, ವಿಶ್ವಗುರುಗೆ. ವಿಶ್ವಗುರು ಅಂದ್ರೆ ಏನು? ವಿಶ್ವಗುರು ಅಂತ ಹೇಳ್ಕೊಂಡಿದ್ಕೆ ಟ್ರಂಪ್ ಉರ್ದು ಬಿದ್ದು ಈ ರೀತಿ ಮಾಡ್ತಾ ಇದಾರೆ, ತುಂಬಾ ತೊಂದರೆ ಕೊಡ್ತಾ ಇರೋದು. ಇರಬಹುದು, ಇವ್ನು ಹೇಳಿದ ಕೂಡ್ಲೆ ವಿಶ್ವಗುರು ಆಗಲ್ಲ. ಮಹಾತ್ಮ ಗಾಂಧಿನ ಯಾರಾದ್ರೂ ಒಬ್ರು ಹೇಳಿ ನಾನ್ ಮಹಾತ್ಮ ಇದ್ದೀನಿ ನಾನು ಅಂತ ಏನಾರ ಹೇಳ್ಕೊಂಡ್ ಮಾಡಿದ್ರ? ಅದು ಜನ ಮಾಡುವಂತದ್ ಬಹಳ ದೊಡ್ಡ ತ್ಯಾಗದ ಹಿಂದೆ, ತ್ಯಾಗ, ಕರುಣ್, ಬುದ್ಧ, ಬಸವ, ಅಂಬೇಡ್ಕರ್ ಭಾವನೆಗಳಿಗೆ ಸಿಕ್ಕುವಂತ ಬಹುಮಾನ ಅದು, ಬೇರೆ ಯಾರಿಗೂ ಸಿಗಲ್ಲ ಅದು. ಇವೆಲ್ಲವನ್ನ ಅಳವಡಿಸ್ಕೊಂಡಂತ ಮಹಾತ್ಮ ಗಾಂಧಿ ಆಗಿರ್ಬಹುದು, ಈ ರಾಷ್ಟ್ರಪಿತ ಅನ್ನೋ ಒಂದು ಇದು ಬಂತಲ್ಲ, ಅದೇ ರೀತಿ ಅಂಬೇಡ್ಕರ್ ಅನ್ನೋ ವಿಶ್ವಗುರು ಅಂಬೇಡ್ಕರ್ ನಿಜವಾಗಿ ಅಂದ್ರೆ. ಅಂತದ್ರಲ್ಲಿ ಈತ ವಿಶ್ವಗುರು ಅಂತ ಇವ್ರಿಗೆ ಹೇಳಿದ ಕೂಡಲೇ ಇವ್ರು ವಿಶ್ವಗುರು ಆಗಲ್ಲ. ಇಲ್ಲೇ ಗೊತ್ತಾಗ್ತಾ ಇದೆ ಇವ್ರು ಎಷ್ಟರ ಮಟ್ಟಿಗೆ ವಿಶ್ವಗುರು ಆಗಿದ್ದಾರೆ ಅಂತ. ಆ ಶಬ್ದ ಆಡಕ್ಕೂ ಇವ್ರು ಅರ್ಹರಲ್ಲ ಅಂತ ನಾ ಹೇಳ್ತೀನಿ. ಹಾಗಾಗಿ ನಮ್ ಜನಗಳು ಇಷ್ಟು ಭೀಕರವಾದಂತ ಒಂದು ಇದಕ್ಕೆ ಸಿಕ್ಕೊಂಡಿದ್ದಾರೆ, ಸಂಕಷ್ಟಕ್ಕೆ. ಆ ಸಂಕಷ್ಟದಿಂದ ಪಾರ್ ಮಾಡೋದ್ರ ಕಡೆ ಇವ್ರು ನೋಡ್ಬೇಕೆ ಹೊರತು ಹೋಗಿ ಅಲ್ಲೆಲ್ಲೋ ಸ್ನಾನ ಮಾಡೋದು, ಮುಖ ತೊಳೆಯೋದು, ಮಸಿ ತೊಳೆಯೋದು ಆಗಲ್ಲ. ಇದರಿಂದ ಹೋಗಲ್ಲ ಏನು. ಯಾವ ಇದು ಮಾಲಿನ್ಯತೆನೂ ಕೂಡ ನಿವಾರಣೆ ಆಗಲ್ಲ. ಈಗ ದೇಶಕ್ಕೆ ಬಹಳ ದೊಡ್ಡ ಒಂದು ಇದು ಬಂದಿದೆ ನೋಡಿ. ಬೇರೆ ದೇಶದವ್ರು ಕರ್ಸ್ಕೊಂಡ್ರು ನೋಡಿ, ಅವರು ಬೇರೆ ದೇಶದಲ್ಲಿ ಈ ರೀತಿ ಏನಾದ್ರು ನಡೆದಿದ್ರೆ, ಸರಪಳಿ ಹಾಕಿದ್ರೆ ಇಡೀ ದೇಶ ಎದ್ದು ಬಿಡ್ತಾ ಇದ್ರು.
ಗಲಾಟೆ ಮಾಡ್ತಾ ಇದ್ರು, ಪ್ರೊಟೆಸ್ಟ್ ಮಾಡ್ತಾ ಇದ್ರು. ನಾವೆಲ್ಲ ಹೇಗೆ ಯೋಚನೆ ಮಾಡಿದೀವಿ ಅಂದ್ರೆ ನನಗಿನ್ನೂ ಸರಪಳಿ ಹಾಕಿಲ್ಲ, ಹಾಕಿರೋದು ಯಾರಿಗೋ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದಾರೆ. ಹೌದೌದು. ದೇಶಭಕ್ತಿ ಅಂತಾರೆ. ದೇಶಭಕ್ತಿ ಅಂದ್ರೆ ಅದಲ್ಲ. ದೇಶಭಕ್ತಿ ಅಂದ್ರೆ ಯಾರಿಗಾರು ಒಬ್ಬ ತನ್ನ ದೇಶದ ಮನುಷ್ಯನಿಗೆ ಒಂದ್ ಏಟ್ ಬಿದ್ರೆ ಅದ್ ನನಗೂ ಬಿತ್ತು ಅಂತ ಭಾವಿಸೋದು ದೇಶಭಕ್ತಿ. ಅದ್ರಿಂದ ಹೇಗಪ್ಪ ನಾನು ಬಿಡಿಸ್ಕೋಬೇಕು ಅವ್ರನ್ನ ಅನ್ನೋಂತ ಆಲೋಚನೆ ಇರೋನು ವಿಶ್ವಗುರು. ಇದು ದೇಶಭಕ್ತಿ, ರಾಷ್ಟ್ರಭಕ್ತಿ, ವಿಶ್ವಗುರು ಇವೆಲ್ಲ ಬರೀ ಬೊಗಳೆ ಬಾಯಿ ಮಾತಾಡ್ದ. ಇದನ್ನ ಕೃತಿಯಲ್ಲಿ ಅವ್ರು ಮಾಡಿ ತೋರಿಸ್ಬೇಕಾಗಿದೆ. ಈಗ ಅರ್ಜೆಂಟ್ ಅವ್ರು ಮಾಡ್ಬೇಕಾಗಿರೋ ಕೆಲಸ, ಅವರನ್ನ ಬೇಗನೆ ಒಂದು ಸರಿಯಾದ ರೀತಿಯಲ್ಲಿ ಗೌರವದಿಂದ ಬರ್ಮಾಡ್ಕೋಬೇಕು. ನಮ್ ದೇಶದ ಜನಗಳು, ಬೇರೆ ಬೇರೆ ದೇಶದ ಜನಗಳು ಅವ್ರು ಮಾಡ್ಕೋತಿದ್ದಾರೆ ಕೆಲವರು. ಇವರು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ. ಈಗ ಪ್ರತಿಭಟನೆ ಜನಗಳಂತೂ ಸುಮ್ನೆ ಇರಕ್ಕಾಗಲ್ಲ. ಇನ್ನು ಸಂಘ ಸಂಸ್ಥೆಗಳು ಎಲ್ರೂ ಕೂಡ ಚಿಂತಕರು ಈಗ ಎದ್ದೇಳ್ಬೇಕಾಗಿದೆ, ಇದನ್ನ ಖಂಡಿಸ್ಬೇಕಾಗಿದೆ. ಬರೀ ಖಂಡಿಸೋದಷ್ಟೇ ಅಲ್ಲ, ಅವರಿಗೆ ಒಂದು ಮಾರ್ಗ ತೋರಿಸಲೇಬೇಕಾಗಿದೆ. ಈಗ ನಮ್ಗೆ ವಿಶ್ವಸಂಸ್ಥೆ ಇದೆ, ವಿಶ್ವಸಂಸ್ಥೆ ಮೂಲಕ ಇವರು ಮಾತುಕತೆ ನಡೆಸಬಹುದಿತ್ತು, ಅಥವಾ ನಮ್ಮ ಅಲಿಪ್ತಿ ನೀತಿನ ಮತ್ತೆ ಜಾರಿಗೆ ತರಬಹುದಿತ್ತು. ಅದು ಅಲ್ಲದೆ ನಮ್ಮ ಗಾಂಧೀಜಿಯವರನ್ನ ಅಲ್ಲಿನ ಮಾರ್ಟಿನ್ ಲೂಥರ್ ಕಿಂಗ್ ಅವ್ರ ಹೆಸರು ಹೇಳ್ದೆ ಯಾವ್ದನ್ನು ಭಾಷಣ ಮಾಡೇ ಇಲ್ಲ ನಾನ್ ಕೇಳಿದಾಗೆ. ಆ ರೀತಿ ಗಾಂಧಿನ ಅಲ್ಲೂ ಸಹ ಸ್ಥಾಪನೆ ಮಾಡಿದಾರೆ. ಅಂತ ಗಾಂಧಿ ನಾಡಿನವ್ರನ್ನ ಈ ರೀತಿ ಅವಮಾನವಾಗಿ ಕಳಿಸ್ತಿದ್ದೀರಾ ಅಂತ ಹೇಳಿ ಗಾಂಧೀಜಿಯನ್ನ ಅರ್ಥ ಮಾಡಿಸಬಹುದಿತ್ತು ಈ ಮೋದಿ. ಆದ್ರೆ ಮೋದಿ ಯಾರಿಗೂ ಮರ್ಯಾದೆ ಕೊಡದೆ ಇಡೀ ದೇಶದ ಮಾನ ಮರ್ಯಾದೆನ ಹರಾಜಾಗ್ತಾ ಇದ್ದಾರೆ. ಅವರನ್ನ ಈ ಸ್ಥಳದಲ್ಲಿ ಈ ಪ್ರಧಾನಿ ಹುದ್ದೆಗೆ ನಾಲಾಯಕ್ ಆಗಿದ್ದಾರೆ ಅನ್ನೋದನ್ನ ಧೈರ್ಯವಾಗಿ ಹೇಳೋಕೆ ಯಾವ ರಾಜಕೀಯ ಪಕ್ಷಗಳು, ರಾಹುಲ್ ಗಾಂಧಿ ಅವರ ಒಬ್ಬರನ್ನ ಬಿಟ್ರೆ ಉಳಿದವ್ರಿಗೆ ಯಾಕೆ ಆಗ್ತಾ ಇಲ್ಲ ಅನ್ನೋದೇ ನನ್ಗೆ ಪ್ರಶ್ನೆ. ನೀವು ರಾಜಕಾರಣಿಯಾಗಿ ಹೇಗ್ ನೋಡ್ತೀರಾ ಮೇಡಮ್? ಇಲ್ಲ, ನಿಜವಾಗಿಯೂ ರಾಹುಲ್ ಗಾಂಧಿ ಬಗ್ಗೆ ಅದಕ್ಕೆ ನಮಗೆ ಅಭಿಮಾನ ಅಂದ್ರೆ ಅಷ್ಟಿಷ್ಟಲ್ಲ. ಯಾಕೆಂದ್ರೆ ಆ ಮನುಷ್ಯ ಎಷ್ಟು ವಿಚಾರ ಮಾಡ್ತಾನೆ ಅಂದ್ರೆ ವಯಸ್ಸಿಗೆ ಮೀರಿದಂತ ಒಂದು ಇದಿದೆ, ಮಾನವೀಯತೆ ಇದೆ, ಅಂತ ಒಂದು ಶಕ್ತಿ ಇದೆ. ಅದಕ್ಕೆ ಅಂತ ಒಂದು ಧೈರ್ಯ ಶಕ್ತಿ ಬರ್ಬೇಕಾದ್ರೆ ಮೋದಿಯನ್ನ ಅವ್ರ ನೀತಿಯನ್ನ ಖಂಡಿಸಿ ನೀನ್ ಈ ರೀತಿ ಮಾಡ್ತಾ ಇದೀಯ ಅಂತ ಹೇಳುವಂತ ಎದೆಗಾರಿಕೆ ಬೇಕು ಅಂದ್ರೆ ರಾಹುಲ್ ತರ ಇರ್ಬೇಕಾಗ್ತದೆ. ಅಂತ ನೀತಿಯನ್ನ ಎಲ್ರು ಅನುಸರಿಸಬೇಕಾಗಿದೆ ಇವತ್ತು. ಮತ್ತೆ ನಾವು ಪ್ರತಿಭಟಿಸಲೇಬೇಕಾಗಿದೆ. ಈ ಮೋದಿ ಅವ್ರನ್ನ ಅಲ್ಲಿಂದ ಆ ಸ್ಥಾನದಿಂದ ತೆಗೆದ್ರೆ ನಿಜವಾಗಿ ಎಲ್ಲ ಸರಿ ಹೋಗುತ್ತೆ. ಆ ಸ್ಥಾನದಿಂದ ಹೋಗೋದಿಲ್ಲ ಅವರು. ಸ್ಥಾನದಿಂದ ಯಾಕೆ ಹೋಗಲ್ಲ ಅಂದ್ರೆ ಮೂಢನಂಬಿಕೆ ಇರುವಂತ ಜನ ಬಹಳ ಇದ್ದಾರೆ. ಭಕ್ತಿ ಮೋದಿ ಅವ್ರಿಗೂ ಅದ್ ಕೊಡ್ತಾರೆ, ಇದು ಕೊಡ್ತಾರೆ, ಅವರು ಬಹಳ ದೊಡ್ಡ ಯೋಗಿ, ಹಿಮಾಲಯಕ್ಕೆ ಹೋಗಿದ್ರು, ಇಲ್ಲದೆಲ್ಲ ಕತೆ ಕಟ್ಕಟ್ಟೆ ಅವ್ರ ಬಗ್ಗೆ ಒಂದು ಪೌರಾಣಿಕ ಮನುಷ್ಯ ಮಾಡ್ಬಿಟ್ಟಿದ್ದಾರೆ. ಈ ನಮ್ ಜನ ಮೌಢ್ಯದಲ್ಲಿದ್ದಾರೆ ಇನ್ನ. ಹಾಗಾಗಿ ಅವರು ಒಬ್ಬ ಮನುಷ್ಯ, ಅವರಲ್ಲಿ ಬೇಕಾದಷ್ಟು ಲೋಪದೋಷಗಳಿದಾವೆ. ಅವರು ಈ ದೇಶದ ಸಂವಿಧಾನಕ್ಕೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೆ. ನಾವು ಅವರಿಗೆ ವಿಚಾರ ಮಾಡ್ಬೇಕು ಅನ್ನುವಂತ ವಿಚಾರ ಶಕ್ತಿ ಇರುವಂತ ಜನ ತುಂಬಾ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ನಮ್ಮ ದೇಶದಲ್ಲಿ. ನೀವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಫಿಲಂ ಬಂದಿತ್ತು ಸುಭಾಷ್ ಶಾಸ್ತ್ರಿ ಅಂತ ಹೇಳಿ. ಅವನು ಇದ್ದಿದ್ದೇ ಒಂದು ತೋರ್ಸ್ಕೊಳ್ತಾ ಇದ್ದಿದ್ದೆ ಒಂದು ಅಂತ. ಅದೇ ಸುಭಾಷ್ ಶಾಸ್ತ್ರಿ ಇವತ್ತು ನಮ್ಮ ದೇಶದ ಮೋದಿ ಆಗಿ ಬಂದಿದ್ದಾರೆ. ಇವತ್ತು ಜನಕ್ಕೆ ಇದನ್ನ ಅರ್ಥ ಮಾಡ್ಸಕ್ಕೆ ಪ್ರತಿಯೊಬ್ಬ ರಾಜಕಾರಣಿ, ಎಲ್ಲ ರಾಜಕಾರಣಿಗಳು ತಪ್ಪು ಮಾಡಿದ್ದಾರೆ. ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಅದ್ರಲ್ಲೂ ಪ್ರಾಮಾಣಿಕರು ಇದ್ದಾರೆ. ಆದ್ರೆ ಪ್ರಾಮಾಣಿಕರ ಸಂಖ್ಯೆ ಕಡಿಮೆ ಇದೆ, ತಪ್ಪು ಮಾಡಿರೋರ ಸಂಖ್ಯೆ ಜಾಸ್ತಿ ಇದೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ಕಬಳಿಸಿದವ್ರು ಜಾಸ್ತಿ ಆಗಿದ್ದಾರೆ. ಆದ್ರಿಂದ ಅವ್ರನ್ನ ಪ್ರಶ್ನೆ ಮಾಡಕ್ ಆಗ್ತಾ ಇಲ್ವಾ ಮೇಡಮ್? ಈ ಪ್ರಶ್ನೆಗೆ ಜನ ಹೇಗೆ ಉತ್ತರ ಕಂಡ್ಕೋಬೇಕು? ಈ ಪ್ರಶ್ನೆಗೆ ಜನ ಅತ್ಯಂತ ಇದು ಸ್ವಚ್ಛವಾಗಿ ಯಾರಿದ್ದಾರೆ, ಅದರಲ್ಲಿ ಪಾರ್ಟಿ ಪಕ್ಷ ನೋಡ್ದೇನೆ ಆ ಮನುಷ್ಯ ಯಾವ ರೀತಿಯಿಂದ ಈ ದೇಶವನ್ನ ಆಳಬಲ್ಲ, ಯಾವ ರೀತಿಯಿಂದ ನಮ್ಗೆ ಸಲಹೆ ಸೂಚನೆ ಕೊಟ್ಟು ಪ್ರಜೆಗಳನ್ನ ಕಾಪಾಡಬಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅಂತವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿದೆ. ಮತ್ತು ಈ ಡೂಪ್ಲಿಕೇಟ್ ತನ ಇದೆಯಲ್ಲ, ಅದು ಯಾವ ಪಕ್ಷದಲ್ಲಾರ ಇರ್ಲಿ, ಯಾರ ಇರ್ಲಿ, ಅಂತ ಡೂಪ್ಲಿಕೇಟ್ ಜನಗಳನ್ನ ದೂರ ಇಡುವಂತ ಕೆಲಸ ಮಾಡ್ಬೇಕು, ಅವ್ರನ್ನ ಖಂಡಿಸ್ಬೇಕು. ಮತ್ತು ಈ ದೇಶದ ಜನಗಳ ಬಗ್ಗೆ ಅವರು ಕೂಡ ಆಲೋಚನೆ ಮಾಡ್ಬೇಕು. ಯಾಕೆಂದ್ರೆ ನಾವೆಲ್ಲ ಮತದಾರ ಪ್ರಜೆಗಳು, ನಮಿಗೂ ಹಕ್ಕಿದೆ ಆಲೋಚನೆ ಮಾಡುವಂತದ್ದು. ಯಾರೋ ಮಾಡ್ತಾರೆ ಬಿಡು, ಯಾರೋ ಮಾಡ್ತಾರೆ ಅನ್ನುವಂಥದ್ದಲ್ಲ. ಈಗ ನಮ್ ಬುಡಕ್ಕೆ ಬಂದಿದೆ, ನಮ್ಮ ಜನಗಳನ್ನೇ ಅವ್ರು ಅಷ್ಟು ಸರಪಳಿ ಹಾಕಿ. ಅಂಬೇಡ್ಕರ್ ಕಾಲದಲ್ಲಿ ಇತ್ತದು. ಅಂಬೇಡ್ಕರ್ ಚಿಕ್ಕವರಿದ್ದಾಗ ಆ ರೀತಿ ಬ್ರಿಟಿಷರು ಆ ರೀತಿ ನಡೆಸ್ಕೊಂಡಿದ್ರು ಅಂತ. ಬ್ರಿಟಿಷರಲ್ಲ, ಬ್ರಿಟಿಷರ್ ನಡೆಸೋ ಮೊದ್ಲು ನಮ್ಮ ದೇಶದ ಜನನೇ ಅಸ್ಪೃಶ್ಯರನ್ನ ಅತ್ಯಂತ ಹೀನಾಯವಾಗಿ ಕಾಣ್ತಾ ಇದ್ರು. ಇವತ್ತು ಅಸ್ಪೃಶ್ಯರು ಅಂತಲ್ಲ, ಯಾರಂತಲ್ಲ, ಈ ದೇಶದವ್ರನ್ನೇ ಅಸ್ಪೃಶ್ಯರು ಅನ್ನೋ ಭಾವನೆಯಲ್ಲಿ ನೋಡ್ತಾ ಇದೆ ಬೇರೆ ದೇಶ. ಅಂಥವ್ರನ್ನ ನಾವು ಇವತ್ತು ಹಾಗೆ ಬಿಟ್ಕೊಂಡಿದ್ರೆ ಅದು ಸರಿಯಲ್ಲ. ಪ್ರಧಾನಿಗೆ ಯಾರಾದ್ರೂ ಹೇಳಲೇಬೇಕು. ಅವರ ಪಾರ್ಟಿಯವರಾಗಿರ್ಬಹುದು, ನಮ್ಮ ಈ ಕಾಂಗ್ರೆಸ್ನವರಾಗಿರ್ಬಹುದು, ರಾಹುಲ್ ಗಾಂಧಿ ಒಬ್ರೇ ಅಲ್ಲ, ಎಲ್ಲರೂ ಕೂಡ ಅದನ್ನ ಪ್ರತಿಭಟಿಸಬೇಕಾಗಿದೆ. ಈಗ ಇಡೀ ದೇಶದಲ್ಲಿ ಹುಡುಕಿದ್ರೆ ಒಬ್ರು ಸಿಗಲ್ವಾ ಮೇಡಮ್? ಅಮೆರಿಕ ಪ್ರಜೆಗಳು ಇಲ್ಲಿಯ ಅನಧಿಕೃತವಾಗಿ ನೆಲೆಸಿರೋರು ಯಾರಾದ್ರೂ ಒಬ್ರು ಸಿಗ್ತಾರೆ. ನಾವು ಹಾಗೆ ನಡೆಸ್ಕೊಂಡ್ರೆ ಅಂತ ಅವ್ರಿಗೆ ಪ್ರತ್ಯುತ್ತರ ಇವ್ರು ಹೇಳ್ಬಹುದಿತ್ತು. ಅಲ್ಲ, ಒಬ್ರಲ್ಲ, ಬಹಳ ಜನ ಇದ್ದಾರೆ. ಬೇರೆ ಬೇರೆ
ದಿಂದ ಬೇರೆ ಬೇರೆ ಕಡೆ ಹೋಗುವಂತ ವ್ಯವಸ್ಥೆ ಇದೆ ಮಾನವ ಸಹಾಯಕ್ಕೆ. ಅದು ನಮ್ಮ ದೇಶದ ಸಂವಿಧಾನದಲ್ಲಿ ಅಷ್ಟೇ ಅಲ್ಲ, ಬೇರೆ ಕಡೆ ಕೂಡ ತಮಗೆ ಇಷ್ಟ ಆದಂತ ಒಂದು ಇದ್ರ ಕಡೆ ಹೋಗ್ಬಹುದು. ಆದ್ರೆ ಅಲ್ಲಿ ಲೈಸೆನ್ಸ್ ಪಡೆದು ಅಲ್ಲೇ ಪ್ರಜೆಯಾಗಿ ಬಾಳ್ಬೇಕು. ಕೆಲವು ಸಾರಿ ಯಾತಕ್ಕೋ ಹೋದರು ಅಕ್ರಮವಾಗಿ ನೆಲೆಸ್ಬಿಡ್ತಾರೆ, ಇಲ್ಲೂ ನೆಲೆಸಿದ್ದಾರೆ ಅಕ್ರಮವಾಗಿ. ಈಗ ಮನುಕುಲ ಶುರುವಾದಾಗಿಂದ ನೀವು ಎಲ್ಲಾದ್ರೂ ಮನುಷ್ಯ ಒಂದೇ ಕಡೆ ಇದ್ದಾನ, ಅವನು ಸುತ್ತಾನೆ ಇರ್ತಾನೆ ಅವ್ನ ಜೀವನ ಕಟ್ಕೊಳಕ್ಕೆ. ಇದು ಅಪರಾಧವೂ ಅಲ್ಲ. ಹೌದೌದೌದು. ವಿಶ್ವಸಂಸ್ಥೆ ಮಟ್ಟದಲ್ಲಿ ಅವನ್ನ ವಿರೋಧಿಸಬೇಕಾಗಿದೆ. ಯಾರನ್ನ? ಮೋದಿ ಅವ್ರನ್ನ. ಮೋದಿ ಟ್ರಂಪ್ ಇಬ್ರನ್ನು ವಿರೋಧಿಸಬೇಕಾಗಿದೆ ಇವತ್ತು. ಇಬ್ರು ಬಲಪಂಥೀಯರು. ಅಲ್ಲ, ಅವ್ರಿಬ್ಬರನ್ನು ಹೊರಗೆ ತೆಗೆದುಹಾಕಿ ಬೇಕಾದ್ರೂ ಮಾಡಬಹುದು, ಇಲ್ಲ ಅಂದ್ರೆ ಅವ್ರನ್ನ ಛೀಮಾರಿ ಹಾಕಿ ಅವ್ರಿಗೆ ಸರಿಯಾದ ದಾರಿಗೆ ತರೋದಕ್ಕೆ ವಿಶ್ವಸಂಸ್ಥೆಗೆ ಸಾಧ್ಯ ಇದೆ. ಅದು ಆ ಕೆಲಸ ಮಾಡ್ಬೇಕಾಗಿದೆ. ಈಗ ಭಾರತದಲ್ಲಿ ನಮ್ಮ ಸಂವಿಧಾನ ಮತ್ತೊಂದು ಹೊಸ ರೂಪ ಪಡೆದುಕೋಬೇಕು ಅಂದ್ರೆ ಗ್ರಾಮ ಮಟ್ಟದಲ್ಲೂ ಜನ ಒಂದು ಅವೇರ್ ಆಗ್ಬೇಕಾಗಿದೆ ಮೇಡಮ್. ಈ ಗ್ರಾಮ ಮಟ್ಟದಲ್ಲಿ ಅವೇರ್ ನಾನು ಮೊನ್ನೆ ಸಕಲೇಶ್ಪುರ ಆ ಕಡೆ ಹೋದಾಗ ಜನ ಕೇಳ್ದೆ, ಅಂಬೇಡ್ಕರ್ಗೆ ಹೀಗಂದ್ರಲ್ಲ ಗೊತ್ತಾ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಿದಾರೆ. ಅಂದ್ರೆ ನಮ್ಮ ರಾಜಕಾರಣಿಗಳು ಏನನ್ನು ತಲುಪಿಸ್ತಾ ಇಲ್ಲ. ಈಗ ಹೇಗೆ ನಮ್ಮ ಜನನ ಅವೇರ್ ಮಾಡೋದು? ನೀವೇನ್ ಒಂದ್ ಸಲಹೆ ಕೊಡ್ತೀರಾ? ನಾವು ಸಲಹೆ ಕೊಡೋದೇನಂದ್ರೆ, ಯುವಶಕ್ತಿ ಯಾರು ವಿದ್ಯಾವಂತರಿದ್ದಾರೆ ಕೊನೆ ಪಕ್ಷ, ಆ ವಿದ್ಯಾವಂತ ಜನ ಒಂದು ಗುಂಪಾಗಿ ಅಲ್ಲಲ್ಲಿ ಗ್ರಾಮ ಮಟ್ಟದಲ್ಲಿ ಒಂದು ಅವೇರ್ನೆಸ್ ಕೊಡುವಂತ ಕೆಲಸ ಮಾಡ್ಬೇಕಾಗಿದೆ. ಆ ಕೆಲಸ ಆಗಿಲ್ಲ. ಗಾಂಧೀಜಿ ಹೇಳಿದ್ರು, ಗ್ರಾಮಗಳ ಸುಧಾರಣೆನೇ ದೇಶದ ಸುಧಾರಣೆ ಅಂತ. ಅದು ಎಲ್ಲಾ ವಿಧದಲ್ಲೂ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ. ಆದ್ರೆ ಇವೆಲ್ಲ ಕೂಡ ಬಾಯಿ ಮಾತಲ್ಲಿ ಉಳಿದಿದೆ. ಇವತ್ತು ಮೊದಲು ನೈತಿಕತೆ ಏನು, ನಮ್ಮ ಮನುವಾದನ ಬಿಟ್ಟು ನಾವು ಹೇಗ್ ಸಂವಿಧಾನ ಉಳಿಸ್ಕೋಬೇಕು ಅದ್ರ ಬಗ್ಗೆ ಇವತ್ತು ಎಲ್ಲರೂ ಕೂಡ ಒಂದು ಅವೇರ್ನೆಸ್ ಹುಟ್ಟಿಸೋ ಕೆಲಸ ಮಾಡ್ಬೇಕಾಗಿದೆ. ಶಿಕ್ಷಣ ಪಡೆದವರು ಇವತ್ತು ಭಾರತೀಯ ನಾಗರಿಕರು ನಮ್ಗೆ ನಾಳೆ ಏನ್ ಕಾದಿದೆಯೋ ಅನ್ನೋ ಭಯ ಬಂದಿದೆ ಇವತ್ತು. ಈ ಸಂದರ್ಭದಲ್ಲಿ ಚಿಂತಕಿಯಾಗಿ, ಹಿರಿಯ ರಾಜಕಾರಣಿಯಾಗಿ ನೀವು ಈ ಜನ ಯಾವ ರೀತಿ ತಮ್ಮನ್ ತಾವು ರಕ್ಷಿಸೋಕೆ ಮುಂದಾಗ್ಬೇಕು ಅಂತ ಕರೆ ಕೊಡ್ತೀರಾ ಮೇಡಮ್? ನಾನು ಹೇಳೋದಿಷ್ಟೇ ನೋಡಿ, ಯಾರೋ ಮಾಡ್ಲಿ ಅಂತ ಕಾಯೋದ್ ಬೇಡ. ನಾವು ನಿಜವಾಗಿಯೂ ಆಪತ್ತಿಗೆ ಸಿಕ್ಕೊಂಡಿದೀವಿ. ಇವತ್ತು ಸಂವಿಧಾನ ಬದಲಾವಣೆ ಮಾತಾಡ್ತಾ ಇದ್ದಾರೆ. ಇವತ್ತು ಬೇರೆ ದೇಶದವ್ರು ನಿಮ್ಮವ್ರನ್ನ ಓಡಿಸ್ತೀವಿ ಅಂದ್ರೂ ಕೂಡ ಬಾಯಿ ಮುಚ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಇದನ್ನ ಗಮನಿಸಿ ನಮಗೇನಾಗ್ಬೇಕು ಅಂತ ನಾವು ಕೂತ್ಕೊಳ್ಳೋದು ಬೇಡ. ನಾವು ಹೀಗೆ ಕೂತ್ ಹಾಳಾಗ್ತೀವಿ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಮುಂದೆ ಬರೋಣ, ಚಿಂತನೆ ಮಾಡೋಣ, ಸರಿಯಾದ ಒಂದು ಅವೇರ್ನೆಸ್ ಹುಟ್ಟಿಸಿ ಅವರಲ್ಲಿ ತಿಳುವಳಿಕೆ ಹೇಳಿ ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿ ಈ ತರ ಆಗ್ತಿರೋದನ್ನ ಖಂಡಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಬರಮಾಡಿಕೊಳ್ಳುವಂತದ್ದು ಮಾಡ್ಬೇಕು ಅಂತ ಹೇಳಿ ನಾವು ಪ್ರಧಾನಿಗಳಿಗೆ ಹೇಳ್ಬೇಕಾಗಿದೆ, ರಾಷ್ಟ್ರಪತಿಗಳು ಹೇಳ್ಬೇಕಾಗಿದೆ, ವಿಶ್ವಸಂಸ್ಥೆಗೆ ನಾವು ದೂರು ಕೊಡ್ಬೇಕಾಗಿದೆ. ಈ ರೀತಿ ಆಗ್ತಾ ಇದೆ, ನೀವು ಯಾಕೆ ಕಣ್ಣು ಮುಚ್ಕೊಂಡಿದ್ದೀರಾ ಅಂತ. ಇದೆಲ್ಲವನ್ನು ಕೂಡ ನಾವು ಪ್ರಜೆಗಳೆಲ್ಲರೂ ಸೇರಿ ಮಾಡಬೇಕಾಗಿದೆ. ಇದುವರೆಗೂ ನಿಮ್ಮ ಒಂದು ಖಂಡನೆಯನ್ನ ಈ ರೀತಿ ನಮ್ಮ ಜೊತೆ ವ್ಯಕ್ತಪಡಿಸಿದ್ದೀರಾ. ಧನ್ಯವಾದಗಳು. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.